ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಡಿನ್ನರ್ ಪಾಲಿಟಿಕ್ಸ್. ಅಲ್ಪ ವಿರಾಮದ ಮಧ್ಯೆ ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಡಿನ್ನರ್ ಸಭೆ ಮೂಲಕ ನಾಯಕರು ಶಕ್ತಿ ಪ್ರದರ್ಶನಕ್ಕಿಳಿದಿದ್ದಾರೆ. ಕಳೆದ ವಾರ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಡಿನ್ನರ್ ಸಭೆ ಇತ್ತು. ಇದೀಗ ಸಚಿವ ಸತೀಶ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಸಿಎಂ ಬಣದ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಸಭೆಯಲ್ಲಿ ಯತೀಂದ್ರ ಕೂಡ ಭಾಗಿಯಾಗಿದ್ರು. ಯತೀಂದ್ರ ಕೂಡ ಸೇರಿದಂತೆ ಸುಮಾರು 36 ಶಾಸಕರು ಭಾಗಿಯಾಗಿದ್ರು. ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಇದು ಇಂಟರ್ವಲ್ ರೀತಿಯಾಗಿದೆ. ಅದರ ನಡುವೆನೂ ಕೂಡ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಇನ್ನು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಲಭ್ಯವಾಗ್ತಾ ಇದೆ ಟಿವಿ9 ನಲ್ಲಿ. ರಾಜಕೀಯ ಚರ್ಚೆ ನಡೆಯದಿದ್ರು ಕೆಲವರು ಸಂದೇಶ ನೀಡಿದ್ದಾರೆ. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಅನ್ನುವಂತೆ ಆಯೋಜನೆ ಮಾಡಲಾಗಿದೆ. ಇದು ಶಾಸಕರ ಬಲ ಇದೆ ಎಂಬಂತೆ ಡಿನ್ನರ್ ಅನ್ನ ಆಯೋಜಿಸಿದ್ರು ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡೋ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಶಾಸಕರ ಬಲ ನಮಗೂ ಇದೆ ಅನ್ನುವಂತ ನೇರ ಸಂದೇಶ ಇದು. ಒಂದ್ ಕಡೆ ಡಿಕೆ ಶಿವಕುಮಾರ್ ಡಿನ್ನರ್ ಸಭೆಯನ್ನ ಕರೆದಿದ್ರು. ಅವರ ಆಪ್ತ ಶಾಸಕರದರಲ್ಲಿ ಭಾಗಿಯಾಗಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಕರೆದಿರುವಂತ ಡಿನ್ನರ್ ಮೀಟಿಂಗ್ ಅನ್ನ ಗಮನಿಸ್ತಾ ಇದ್ದೀರಿ ನೀವು. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಅನ್ನೋ ರೀತಿಯಾಗಿ ಶಾಸಕರೆಲ್ಲರೂ ಸೇರಿ ಡಿನ್ನರ್ ಮೀಟ್ ಅನ್ನ ಮಾಡಿದ್ದಾರೆ. ಸಮಾನ ಮನಸ್ಕರು ನಾವು ಡಿನ್ನರ್ ಸಭೆ ಸೇರಿದ್ದೇವೆ. ಮೊದಲ ಡಿನ್ನರ್ ಸಭೆ ಅಲ್ಲ, ಸಾಕಷ್ಟು ಬಾರಿ ಸೇರಿದ್ದೀವಿ. ಇದು ಡಿನ್ನರ್ ಸಭೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರೋ ಹೇಳಿಕೆ. ಡಿಕೆನೂ ಸಭೆ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ದೀವಿ. ಸಭೆಯಲ್ಲಿ ರಾಜಕೀಯದ ಬಗ್ಗೆ ಜಾಸ್ತಿ ಚರ್ಚೆ ಆಗಿಲ್ಲ ಅಂತ ಸತೀಶ್ ಹೇಳಿದ್ದಾರೆ. ಏನು ವಿಶೇಷ ಏನಿಲ್ಲ. ಅವ್ರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದು ಏನು ವಿಶೇಷ ಅಲ್ಲ. ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಷ್ಟೇ. ಅದರಲ್ಲೇನು ವಿಶೇಷ ಏನಿಲ್ಲ. ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ. ನಿನ್ನೆ ಆಗಿಲ್ಲ. ಹಂಗೇನಿಲ್ಲ. ಇಲ್ಲ, ಇದು ಮೊದಲನೇ ಸಲ ಅಲ್ಲಲ್ಲ. ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ. ಸೊ ಲೈಕ್ ಮೈಂಡೆಡ್ ಸೇರಿ. ಇನ್ನು ಇದೇ ಡಿನ್ನರ್ ಸಭೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ MLC ಯತೀಂದ್ರ. ಎಲ್ಲರೂ ಡಿನ್ನರ್ ಕರೀತಾರೆ, ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಸಚಿವ ಜಮೀರ್ ಅಹಮದ್ ಮಾತನಾಡಿದ್ದಾರೆ. ಡಿನ್ನರ್ ಅಂದಮೇಲೆ ರಾಜಕೀಯ ಚರ್ಚೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಎಲ್ಲರೂ ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಈಗ BJP ಅವರಿಗೆ ಏನಾದ್ರು ಒಂದು ಹೇಳಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು ಈಗ ಡಿನ್ನರು ಲಂಚ್ ಈಗ ನಾವು ಬೆಳಗಾಮಲ್ಲಿ ಇದ್ದೀವಿ, ಸೆಷನಲ್ಲಿ ಇದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ರಾಜನ್ ಅವರೇ ಹೇಳ್ತಾರೆ ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ ಮಾಡೋಕ್ಕಾಗಲ್ಲ, ರಾಜಕೀಯ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ. ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ. ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಸರ್ಕಾರಿ ಖಜಾನೆ ಖಾಲಿ ಆಗಿದೆ. ಅಧಿವೇಶನ ಮಾಡ್ತಾ ಇಲ್ಲ, ಡಿನ್ನರ್ ಮೀಟಿಂಗ್ ನಲ್ಲೇ ಭಾಗಿಯಾಗಿದ್ದಾರೆ. ಈಗ BJP ಅವರಿಗೆ ಏನಾರು ಒಂದು ಹೇಳಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು ಈಗ ಡಿನ್ನರು ಲಂಚ್ ಈಗ ನಾವು ಬೆಳಗಾಮಲ್ಲಿ ಇದ್ದೀವಿ, ಸೆಷನಲ್ಲಿ ಇದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ರಾಜನ್ ಅವರೇ ಹೇಳ್ತಾರೆ ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ